ಕೃಷ್ಣ ಭಟ್ಟ, ಓ ಯಾಕೋ ಬರ್ತಾ ಬರ್ತಾ ದೇವಸ್ಥಾನದ ವರಮಾನ ತುಂಬಾ ಕಮ್ಮಿ ಆಗ್ತಿದೆ. ಭಂಡಾರಿಗಳೇ, ಓ ಶಂಕರ, ಯಾಕೋ ಹಾಗೆ ಕಿರಿಸ್ತೀಯಾ? ನಮ್ ತಂದೆ ಬರ್ಕೊಟ್ಟ ಕಾಗದ ಪತ್ರಗಳೆಲ್ಲ ವಾಪಸ್ ಕೊಡಿ. ಹಣ ತಂದಿದೀಯಾ? ಎಲ್ಲ ಕೊಟ್ಟಾಗಿದೆ. ಎಲ್ ಕೊಟ್ಟಾಗಿದೆ? ಇನ್ನೂ ಬಡ್ಡಿನೇ ಬಂದಿಲ್ಲ. ಭಂಡಾರಿಗಳೇ, ಸುಳ್ಳು ಹೇಳ್ಬೇಡಿ. ನಾನು ಯಾಕೆ ಸುಳ್ಳು ಹೇಳಿ? ಲೆಕ್ಕ ಇಲ್ಲೇ ಆಫೀಸ್ ನಲ್ಲಿದೆ, ಬೇಕಾದ್ರೆ ನೋಡ್ಕೋ. ನಿಮ್ಮಪ್ಪನೇ ನಿನ್ನ ಹತ್ರ ಸುಳ್ಳು ಹೇಳಿರ್ಬೇಕು. ದೇವ್ರ ನಾಮಗಳು, ವೇದೋಕ್ತಿಗಳು, ಮಂತ್ರಗಳು ಬರೋ ಅವ್ರ ಬಾಯಲ್ಲಿ ಸುಳ್ಳು ಬರಲ್ಲ ಭಂಡಾರಿಗಳೇ. ಈ ದೇವ್ರನ್ನೇ ನಂಬ್ಕೊಂಡ್ರೆ ಎಷ್ಟೋ ಪೂಜಾರಿಗಳ ಸಂಸಾರಗಳನ್ನ ಬೀದಿ ಪಾಲ್ ಮಾಡಿದ್ದೀರಾ. ಏಯ್, ಬಿಟ್ಟಿ ಪ್ರಸಾದ ತಿಂದು ಕೊಬ್ಬೆ ಹೆಚ್ಚಾಯ್ತಾನೋ ನಿನಗೆ? ಕೃಷ್ಣ ಭಟ್ಟ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ, ಇವನಿಂದ ಬರಬೇಕಾಗಿರೋ ಸಾಲಕ್ಕೆ ಇವನ್ ಜಮೀನ್ ಕಿತ್ಕೊಂಡು ಮನೆ ಜಪ್ತಿ ಮಾಡಿಸಿ ಇವನಿನ ಪೂಜಾರಿ ಕೆಲಸದಿಂದ ಕಿತ್ತು ಹಾಕು ಅಂತ. ಏನೋ ಇವನ ಕೆಲಸ ಹೋದರೆ ಅಲ್ಲಿ ಪರಮೇಶ್ವರ ಭಟ್ಟರ ಸಂಸಾರದ ಗತಿ ಏನು ಅಂತ ಯೋಚನೆ ಮಾಡಿದೆ ಮಾರಾಯ. ಇವನ್ಗಿಲ್ವಾ ಇಬ್ಬರು ತಂಗಿರು? ತಲೆ ಹಿಡಿದು ಜೀವನ ಮಾಡ್ತಾನೆ. ಶಂಕರ, ಮಣ್ಣೆ ಬಿಸಿ ಮಾಡ್ಕೊಬೇಡ. ಏ ಭಂಡಾರಿ, ನಮ್ ಸಂಸಾರ ತಂಟೆಗೆ ಬಂದ್ರೆ ನಿನ್ ರಕ್ತ ಇರ್ಬಿಡ್ತೀನಿ.